ಗ್ಯಾರಂಟಿ ಯೋಜನೆಗಳಿಗೆ ಕಡಿವಾಣ ಹಾಕುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ರೈತ ಮುಖಂಡ ಈಚಘಟ್ಟ ಸಿದ್ದವೀರಪ್ಪ ಅವರು ವಾಗ್ದಾಳಿ ನಡೆಸಿದ್ದಾರೆ. ಹೊಳಲ್ಕೆರೆಯಲ್ಲಿ ಅವರು ಮಾತನಾಡಿದ್ದು, ರಾಜ್ಯದ ಮಹಿಳೆಯರಿಗೆ ಕೊಡುತ್ತಿದ್ದ 2,000ವನ್ನು ಸೊನ್ನೆ ಸುತ್ತಲು ಸರ್ಕಾರ ಹೊರಟಿದೆ. ಎಲ್ಲ ಗ್ರಾಹಕರಿಗೆ ಕೊಡುತ್ತಿದ್ದ ಉಚಿತ ವಿದ್ಯುತ್ಗೆ ಮಿತಿ ಹೊರಡಿಸಿದ್ದು, ಜನರಿಗೆ ಮೋಸ ಮಾಡಲು ಈ ಸರ್ಕಾರ ರಚಿಸಿರುವ ವೇಳೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರು 2,000 ಹಣ ಕೊಡುವುದಾಗಿ ಹೇಳಿದ್ದರು. ಉಚಿತ ವಿದ್ಯುತ್ ಹಾಗೂ ಮಹಿಳೆಯರಿಗೆ ರಾಜ್ಯಾದ್ಯಂತ ಉಚಿತ ಪ್ರವಾಸ ಮಾಡಿಸುವುದಾಗಿ ಹೇಳಿ ಇದೀಗ ಅವರಿಗೆ ಮೋಸ ಮಾಡಲು ಹೊರಟಿದೆ. ಉಚಿತ ವಿದ್ಯುತ್ಗೆ ದಾಖಲೆಗಳನ್ನು ಕೇಳುತ್ತಿದೆ. ಬಾಡಿಗೆ ಮನೆಯವರು ಕರಾರು ಪತ್ರ ಕೊಡಿ ಎಂದು ಕೇಳ್ತಿದ್ದು, ಇದೆಲ್ಲ ಕೊಡದೇ ಇರುವ ರೀತಿಯಲ್ಲಿ ಕಂಡೀಷನ್ಗಳನ್ನು ಸರ್ಕಾರ ಹಾಕಿದೆ. ಚುನಾವಣೆ ವೇಳೆ ಕಂಡೀಷನ್ ಹಾಕದೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಸರ್ಕಾರ ರಚಿಸಿ ಕೊನೆ ಹಂತದ ಕಡೆ ಹೋಗುತ್ತಿದ್ದಾರೆ. ಆರ್ಥಿಕ ಹೊರೆಯನ್ನು ತಪ್ಪಿಸಲು ಜನರಿಗೆ ಸರ್ಕಾರ ಮೋಸ ಮಾಡುತ್ತಿದ್ದಾಗಿ ಈಚಘಟ್ಟ ಸಿದ್ದವೀರಪ್ಪ ಆರೋಪ ಮಾಡಿದ್ದಾರೆ. ಸರ್ಕಾರ ಇಷ್ಟು ವರ್ಷ ಉಚಿತ ಯೋಜನೆಗಳನ್ನು ಕೊಟ್ಟ ರೀತಿಯಲ್ಲಿ ಮುಂದೆ ಸಹ ಮುಂದೆ ಕೊಡಬೇಕು. ಸಾರ್ವಜನಿಕರು ಯಾವುದೇ ದಾಖಲೆಗಳನ್ನು ಕೊಡಬಾರದು. ಈಗ ಸರ್ಕಾರ ದಾಖಲೆ ಕೇಳಿದೆ ಎಂದು ಕೆಲಸ ಬಿಟ್ಟು ದಾಖಲೆಗಳನ್ನು ಮಾಡಿಸಲು ಹೋಗಲು ಆಗುವುದಿಲ್ಲ ಎಂದು ವಾಗ್ದಾಳಿ ನಡೆಸಿದ ಈಚಘಟ್ಟ ಸಿದ್ದವೀರಪ್ಪ ಅವರು ಈ ರೀತಿ ವಾಮಾಚಾರದ ರೀತಿಯಲ್ಲಿ ಜನರಿಗೆ ಮೋಸ ಮಾಡುವುದನ್ನು ಸರ್ಕಾರ ನಿಲ್ಲಿಸಬೇಕೆಂದು ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರಗಳು ಕೇಳಿದ ಹಾಗೆ ನಾವು ಕೊಡುತ್ತಾ ಹೋಗಲು ಪಗಡೆ ದಾಳಿಗಳಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಈಚಘಟ್ಟ ಸಿದ್ದವೀರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಬಾಡಿಗೆ ಮನೆಯಲ್ಲಿರೋರು ಬಾಡಿಗೆ ಕರಾರು ಪತ್ರಗಳನ್ನು ಕೊಡಿ, ನಿಮ್ಮ ರೇಷನ್ ಕಾರ್ಡನ್ನು ಕೊಡ್ರಿ, ಜಾತಿ ಪ್ರಮಾಣ ಪತ್ರವನ್ನು ಕೊಡಿ ಇತ್ಯಾದಿಯಾಗಿ ಏನು ಕೇಳ್ತಾ ಇದ್ದೀರಿ ನೀವೆಲ್ಲ, ಇದೆಲ್ಲ ಕೊಡದೇ ಇರೋದಕ್ಕೆ ಹಾಕಿರುವಂತಹ ಕಂಡೀಷನ್ಗಳು. ರೀ ಸ್ವಾಮಿ, ನೀವು ಆರಂಭದಲ್ಲಿ ಇವೆಲ್ಲ ಕಂಡೀಷನ್ ಹಾಕಬೇಕಾಗಿತ್ತು. ಚುನಾವಣೆ ಪ್ರಚಾರದಲ್ಲಿ ಇವೆಲ್ಲ ಕಂಡೀಷನ್ ಹಾಕಬೇಕಾಗಿತ್ತು. ಎಲ್ಲ ಬಿಟ್ಟು ಸಿದ್ದರಾಮಯ್ಯ ನೀವಿಬ್ಬರು ಮುಖ್ಯಮಂತ್ರಿ ಆದ್ರಿ, ಇಬ್ಬರು ಸೇರಿ ಬಹುಮತ ತಗೊಂಡ್ರಿ, ಇಬ್ಬರು ಸೇರಿ ಸರ್ಕಾರವನ್ನು ನಡೆಸಿದ್ರಿ. ಈಗ ಕೊನೆ ಭಾಗದ ಕಡೆಗೆ ನಿಮ್ಮ ಹೆಜ್ಜೆ ಹಾಕ್ತಾ ಇದ್ದೀರಿ. ಆ ಕಾರಣಕ್ಕೆ ಈಗೆಲ್ಲ ಆರ್ಥಿಕ ಹೊರೆಯನ್ನು ತಪ್ಪಿಸ್ಕೊಳ್ಳಿಕ್ಕೋಸ್ಕರ, ಜನರಿಗೆ ಮೋಸ ಮಾಡಲಿಕ್ಕೋಸ್ಕರ ಇವೆಲ್ಲ ಕೆಲಸ ಮಾಡ್ತಾ ಇದ್ದೀರೇನ್ರಿ. ಆ ಕಾರಣಕ್ಕೆ ನೀವು ತಕ್ಷಣಕ್ಕೆ ಇದನ್ನು ನಿಲ್ಲಿಸಬೇಕು. ಕರ್ನಾಟಕದ ಮಹಾಜನತೆಯಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನು ಅಂದರೆ, ನೀವು ಇವ್ಯಾವುದನ್ನೂ ಕೊಡೋದು ಬೇಡ. 3 ವರ್ಷ ಯಾವ ರೀತಿಯಲ್ಲಿ ಕರ್ನಾಟಕದಲ್ಲಿ ಎಲ್ಲರಿಗೂ ಕೊಟ್ಕೊಳ್ತಾ ಬಂದಿರೋ ಭಾಗ್ಯಗಳನ್ನು ಅವೆಲ್ಲವನ್ನು ಅದೇ ರೀತಿ 2 ವರ್ಷನೂ ಕೂಡ ಮುಂದುವರಿಸಬೇಕು. ಈಗ ನೀವು ಇವನು ಕೇಳ್ತಾ ಇದ್ದೀರಿ ಅಂತೇಳಿ ಮಾಡೋ ಕೆಲಸ ಬಿಟ್ಟು ಫೋಟೋ ತೆಗೆಸ್ಕೊಳ್ಳೋಕೆ ಹೋಗೋಕ್ಕಾಗತ್ತಾ? ಮಾಡೋ ಕೆಲಸ ಬಿಟ್ಟು ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಸೋಕ್ಕೆ, ಜಾತಿ ಸರ್ಟಿಫಿಕೇಟ್ ಮಾಡ್ಸೋಕ್ಕೆ ಹೋಗೋಕ್ಕಾಗತ್ತಾ? ಭಾಳ ಜನರವು ಅವರವರ ಹಿರಿಯರ ಹೆಸರಲ್ಲಿ ಇದ್ದಾವೆ ಮನೆ ಕರೆಂಟ್ಗಳು. ಅವ್ರು ಯಾರು ಬದಲಾವಣೆ ಮಾಡಿಸ್ಕೊಳ್ಳಿಕ್ಕೆ ಹೋಗೋಕ್ಕಾಗತ್ತಾ? ಅವರೆಲ್ಲರೂ ಕೂಡ ಇವಾಗ ಪಾನ್ ಕಾರ್ಡ್ ಮಾಡ್ಸೋಕೆ ಹೋಗೋಕ್ಕಾಗತ್ತಾ? ಏನ್ರಿ ಹೇಳ್ತಾ ಇದ್ದೀರಿ? ಜನರಿಗೆ ಒಳ್ಳೆಯ ಆಡಳಿತವನ್ನು ಕೊಡಿ. ಈ ರೀತಿಯ ವಾಮಾಚಾರದ ಮಾದರಿಯ ಮಾರ್ಗಗಳನ್ನು ಅನುಸರಿಸೋದು, ಜನರಿಗೆ ಮೋಸ ಮಾಡುವಂಥ ಹುನ್ನಾರವನ್ನು ನಿಲ್ಲಿಸಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ. ಹಾಗೆಯೇ ಕರ್ನಾಟಕದ ಜನತೆಯಲ್ಲೂ ಕೂಡ ನಾನು ವಿನಂತಿ ಮಾಡಿಕೊಳ್ತೇನೆ, ಇವರು ಏನು ಕೇಳ್ತಾ ಇದ್ದಾರೆ ಇವು ಯಾವುದನ್ನು ಕೊಡೋಕೆ ಹೋಗಬೇಡಿ. ಹಾಗೆಯೇ ಕರ್ನಾಟಕದ ಎಲ್ಲ ಜನಪರ ಸಂಘ ಸಂಸ್ಥೆಗಳು, ಎಲ್ಲ ರೈತ ಸಂಘಟನೆಗಳು ಕೂಡ ನೀವು ವಿತರಣೆ ಮಾಡಬೇಕು. ಇದನ್ನು ನೀವು ಯಾರು ಕೂಡ ಇವಕ್ಕೆ ಕೊಡೋಕೆ ಹೋಗಬಾರ್ದು. ಅನಪೇಕ್ಷಿತವಾಗಿ ಅವ್ರಿಗೆ ಯಾವಾಗ ಏನೇನಕ್ಕೆ ಏನೇನು ಬೇಕೋ ಅದನ್ನೆಲ್ಲವನ್ನು ಕೇಳ್ತಾ ಹೋದ ಹಾಗೆ ನಾವು ಪಗಡೆ ದಾಳುಗಳ ಅವ್ರು ಹೇಳಿದ್ದೆಲ್ಲ ಹೇಳಿ ಟೈಮ್ಗೆ ಕೊಡಲಿಕ್ಕೆ. ಆ ಕಾರಣಕ್ಕೆ ತಕ್ಷಣಕ್ಕೆ ಇದನ್ನು ನಿಲ್ಲಿಸಲಿಕ್ಕೆ ತಾವೆಲ್ಲರೂ ಕೂಡ ಜಾಗೃತಿಯನ್ನು ವಹಿಸಬೇಕು. ಕರ್ನಾಟಕದ ಎಲ್ಲ ಭಾಗದಲ್ಲಿಯೂ ಕೂಡ ಈ ರೀತಿ ನೀವು ಎಲ್ಲ ಗುಂಪುಗಳಲ್ಲಿ ಶೇರ್ ಮಾಡಿಕೊಂಡು ವಿಚಾರ ವಿನಿಮಯ ಮಾಡಿಕೊಂಡು ಸರ್ಕಾರಕ್ಕೆ ಸರಿಯಾದ ಬುದ್ಧಿಯನ್ನು ಕಳಿಸ್ಲಿಕ್ಕೆ ತಾವು ತಯಾರಾಗಬೇಕು. ಇವರು ಕೇಳಿದರೆ ಯಾವುದನ್ನು ಕೊಡದೇ ಇರೋ ರೀತಿಯಲ್ಲಿ ನೀವೆಲ್ಲರೂ ಕೂಡ ತಯಾರಾಗಬೇಕು ಅಂತೇಳಿ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಮಸ್ಕಾರ.